ಆದ್ರೆ ಇವತ್ತು ಗೊತ್ತಾಗ್ತಿದೆ ನನಗೆ. ಅರ್ಚನಾ ನಾನು ನೋಡಿದ್ಮೇಲೆ ಗೊತ್ತಾಗ್ತಿದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಶಾಂತಿ, ನಾನು ಕರ್ಕೊಂಡು ಬಂದ್ಬಿಡ್ತೀನಿ. ಓ ಮೈ ಗಾಡ್, ಅದಕ್ಕೇನೋ ಅಣ್ಣ ಇವಳನ್ನ ಹೀಗೆ ನೋಡ್ಬಿಟ್ರೆ ಅಷ್ಟೇ ಕತೆ. ಶಾಂತಿ, ಹೀಗ ಮಾಡೋದು ನೀನು? ಅದಕ್ಕೆ ನಾನೇನ್ ಮಾಡ್ದೆ? ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ಲ? ಏನ್ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಿದ್ಯಾ? ಅದು ನಾನೇನ್ ಮಾಡ್ದೆ ಹೇಳಿ ಅದಕ್ಕೆ? ನೀನ್ ಬಂದು 1 ದಿನ ಆಗೋಯ್ತು. ನಮ್ಮಿಬ್ರದ್ ನೆನ್ಪೇ ಇಲ್ವಾ ನಿನಗೆ? ಇಲ್ಲಪ್ಪ. ಇಲ್ಲ? ನಾನ್ ಮರ್ತಿದ್ರೆ ತಾನೆ ನಿಮ್ನ ನೆನ್ಪಿಟ್ಕೊಳ್ಳೋದಿಕ್ಕೆ. ಆಹಾ, ಅಣ್ಣ ತಂಗಿಗ್ ಮಾತ್ ಹೇಳ್ಕೊಡೋದೇ ಬೇಡ. ಮಾತನ್ನ ಹಂಗೆ ತಿರುಗ್ಸಾಕ್ಬಿಡ್ತೀರಾ. ಸರಿ, ಹೇಗಿದ್ದೀರಾ? ಅಣ್ಣ ಹೇಗಿದ್ದಾನೆ? ಅಣ್ಣ ಬಂದಿದ್ದಾನಾ? ಬರ್ದೇ ಇರ್ತಾರೇನಮ್ಮ. ಯಾವಾಗ ಬೆಳಕಾಗುತ್ತೋ ಅಂತ ರಾತ್ರಿ ಜಾಗರಣೆ ಮಾಡ್ತಿದ್ರು ನಿಮ್ಮ ಅಣ್ಣ. ಸುಮಾರು ಅಡಿಯಾದ್ಯಾ ಅಂತ 50 ಸಲ ನನ್ನ ತಲೆ ತಿಂದಿದ್ದಾರೆ. ಇಲ್ಲಿಗೆ ನನ್ನನ್ನ ಎಳ್ಕೊಂಡ್ ಬಂದಿದ್ದಾರೆ. ಹೌದಾ? ರಾತ್ರಿ ಎಲ್ಲ ಅಣ್ಣ ಮಲ್ಗಿಲ್ವಾ? ಅದೇನೋ ಗಾದೆ ಇದೆಯಲ್ಲಮ್ಮ, ಸದಾ ಶಿವನಿಗೆ ಅದೇ ಧ್ಯಾನ ಅಂತ. ನಿಮ್ಮ ಅಣ್ಣಿಗೆ ಯಾವಾಗ್ಲೂ ನಿಂದೇ ಧ್ಯಾನ. ಬಾಲ್ಕನಿನಲ್ಲಿ ವಾಕ್ ಮಾಡ್ತಿದ್ರು. ಏನು ಅಂತ ಕೇಳಿದ್ರೆ ನಮ್ಮ ಅಚ್ಚುಗೆ ಏನೋ ಆಗ್ಬಿಟ್ಟಿದೆ, ನಾನು ಅವಳನ್ನ ನೋಡ್ಬೇಕು ಅಂತ, ಫೋನ್ ಮಾಡ್ಬೇಕು ಅಂತ ಒಂದೇ ಹಠ. ನಾನೇ ಅವ್ರನ್ನ ಸಮಾಧಾನ ಮಾಡಿ ಮಲಗಿಸ್ದೆ. ಹಾಗಾದ್ರೆ ಅಣ್ಣಂಗೂ ಹಾಗೆ ಅನ್ನಿಸ್ತಾ? ಏನು ಹಾಗನ್ನಿಸ್ತಾ? ಅದು ನನಗೂ ಅಣ್ಣ ಆತರ ಏನಾದ್ರೂ ಯೋಚನೆ ಮಾಡ್ತಿರ್ಬೋದು ಅಂತ ಅನ್ನಿಸ್ತು. ನೋಡಿದ್ರಾ, ಅವನ್ಗೂ ಕರೆಕ್ಟಾಗಿ ಹಾಗೆ ಅನ್ಸುತ್ತೆ. ನಿನಗೂ ಹಾಗನ್ನಿಸ್ತಾ? ಮುಗಿದೋಯ್ತು ಬಿಡು. ಅದೃಷ್ಟವಂತೆ. ಯಾರು? ಅರ್ಚನಾ ಅದ್ಕೆ. ಅರ್ಚನಾ, ಏನಮ್ಮ? ಹೌದು, ಅಣ್ಣನ್ ಮುದ್ದು ತಂಗಿ ಅರ್ಚನಾ. ನೀವೇ ಹೇಳಿ, ಅದೃಷ್ಟವಂತೆ ಅಲ್ವಾ? ಮೊದ್ಲು ಬಂದು ನಿಮ್ಮ ಅಣ್ಣಂಗೆ ಮುಖ ತೋರ್ಸು. ನಿಮ್ಮ ಅಣ್ಣನ ಮುಖ ಹೇಗಾಗಿದೆ ಗೊತ್ತಾ? ಹೀಗಿರೋ ಮೀಸೆ ಹಿಂಗಾಗೋಗಿದೆ. ನಿಜ? ಬಂದ್ ನೋಡು. ಅತ್ಗೆ. ಅಣ್ಣ, 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 ಅಣ್ಣ. ಬಾ ಹೇಗಿದೆಯಾ ಕಂದ? ಅಣ್ಣ, ನನಗೇನಾಗಿದೆ? ಚೆನ್ನಾಗೇ ಇದೀನಲ್ಲ. ನೀನೇನಣ್ಣ ಇಷ್ಟು ಸ್ವರ್ಗೋಗಿದ್ಯಾ? ಏನಮ್ಮ ಅಚ್ಚು, ನಿಮ್ಮ ಅಣ್ಣ ಸ್ವರ್ಗೋಗಿದಾರಾ? ಹೌದು, ಬೆಳಿಗ್ಗೆ ತಾನೇ ಹೊಸ ಶರ್ಟ್ ಕೊಡ್ಸ್ಕೊಂಡು ಹಾಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ಅಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ. ಅಲ್ಲ, ನೀನ್ ಬೇರೆ ದೇಶದಲ್ಲಿ, ಅವ್ರು ಬೇರೆ ದೇಶದಲ್ಲಿ ಇರೋದಲ್ವಾ? ಇಬ್ರು ನೋಡ್ದೆ ಎಷ್ಟು ವರ್ಷ ಆಯ್ತು? ನೋಡೋಣ, ಬಾಮ್ಮ, ಬಾ ಅರ್ಚನಾ, ಕೂತ್ಕೋ ಬಾಮ್ಮ. ಬೇಗ್ರೆ ಕೂತ್ಕೊಳ್ಳಿ. ನಿಮ್ಮೇಲ್ ಪ್ರೀತಿ ಅದಕ್ಕೆ. ಶ್ರೀಮತಿ ಅವರೇ, ಎಲ್ರ ಮುಂದೆ ನನ್ನ ಅಲ್ಲ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದೇನಿದೆ? ಮನೇಲಿ ನಗು ಇದ್ರೆ ಒಂದ್ ಚಂದ ಅಲ್ವಾ? ಏನ್ ಸುಕೃತ? ಹೌದು ಅದ್ಕೆ. ನಗುನೇ ಮನೆಗೆ ಅಲಂಕಾರ ಅಂತ ಅಂತಾರೆ. ಪರವಾಗಿಲ್ವೇ? ನನ್ನ ತಂಗಿ ಮನೆಯೊಳಗೆ ಕಾಲಿಡ್ತಿದ್ದಂಗೆ ಎಲ್ರನ್ನು ಮಾತಲ್ಲಿ ತುಂಬಾ ಚುರುಕು ಮಾಡ್ಬಿಟ್ಟಾಳೆ. ಹೌದು ರೀ, ಪಾಪ ಅಚ್ಚು ಬರಕ್ ಮುಂಚೆ ಇವ್ರಿಗೆಲ್ಲ ಮಾತೇ ಬರ್ತಿರ್ಲಿಲ್ವಂತೆ. ನಾನೇನಾದ್ರೂ ಹೇಳಿದ್ರೆ ಅದಕ್ಕೆ ಏನಾರ ಒಂದು ಕೊಂಕ್ ಕೇಳ್ತಾ ಇರ್ತೀಯ. ನಾವೇನೋ ತಂದಿದೀವಲ್ಲ ಅದನ್ನ ಕೊಡು. ಅಯ್ಯೋ, ಮರ್ತೇ ಹೋಗ್ಬಿಟ್ಟೆ. ಅದನ್ನ ಮರ್ತ್ಬಿಡು, ಬರೀ ನನ್ ಬೈ. ಅಚ್ಚುಗೆ ಇಷ್ಟ ಅಂತ ಗಸಗಸೆ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಒಳ್ಳೆ ಕೆಲಸ. ಘಮ ಘಮ ಅಂತಿದೆ. ಆಮೇಲೆ ಅವ್ರಿಗೆಲ್ಲ ಕೊಡ್ತೀನಿ, ನೀನ್ ಕುಡಿ. ರತ್ನಮ್ಮ ಅವ್ರು ಎಲ್ರಿಗೂ ತಂದ್ಬಿಡಿ. ಹೌದಾ? ಸರಿ, ಕುಡಿಯಮ್ಮ. ರೀ,
ನೀನ್ ಕುಡಿದ್ಮೇಲೆ ಕಾಫಿ ತುಂಬಾ ಸ್ವೀಟ್ ಆಗಿದೆ. ಒಂದ್ ನಿಮಿಷ ಇರಿ.